ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀರಾ. ರಾಮ ಮಂದಿರ ವಿಚಾರ ಆಗಿರ್ಬೋದು, ನೀಟ್ ವಿಚಾರ. ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅನ್ನುವಂತಹದ್ದು, ಬಹಿರಂಗ ಹೋರಾಟಗಳು ಹೆಂಗಿರುತ್ತೆ ಅಂತ. ಈಗ ಹೋರಾಟದ ರೂಪುರೇಷೆ ಈಗ ನೀಟ್ ವಿಚಾರದಲ್ಲಿ ಛಾತ್ರೋ ಗುಂಜ್ ಅಂತ ಹೇಳಿ ನಮ್ಮೆಲ್ಲರ ನಾಯಕರಾದ ರಾಹುಲ್ ಗಾಂಧಿಯವರು ಕೋಟಾ, ರಾಜಸ್ಥಾನಲ್ಲಿರ್ತಕ್ಕಂಥ ಕೋಟಾ, ಅದು ಎಜುಕೇಷನ್ ಹಬ್, ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಾವು ಇಡೀ ರಾಷ್ಟ್ರದಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್ಕಾರದ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದ್ದೀವಿ. ಕಾಕ್ರೋಚ್ ಜನತಾ ಪಾರ್ಟಿಯವರು ಸಹ ಜನತರಲ್ಲಿ ಈಗಾಗಲೇ 15 ದಿವಸದಿಂದ ಅವರು ಧರಣಿಯನ್ನು ಮಾಡ್ತಾ ಇದ್ದಾರೆ. ನಾವು ಸಹ ಹಲವಾರು ಜಿಲ್ಲೆಗಳಲ್ಲಿ, ಶಿವಮೊಗ್ಗ ಆಯಿತು, ಬೆಂಗಳೂರಲ್ಲಿ ಮಾದೇವಪುರ ಆಯಿತು, ಹುಬ್ಬಳ್ಳಿ, ಎಲ್ಲ ಕಡೆಯೂ ಸಹ ಆ ನೀಟ್ ವಿಚಾರದಲ್ಲಿ ನಾವು ಮಾಡಿದ್ದೀವಿ. ಮತ್ತು ರಾಮ ಮಂದಿರ ವಿಚಾರದಲ್ಲಿ ರೂಪುರೇಷೆ ಏನು ಅಂದರೆ ಈಗಾಗಲೇ ಬಹಿರಂಗವಾಗಿ ಹೋಗಿದೆ. ಅದು ಕರ್ನಾಟಕ ರಾಜ್ಯದಲ್ಲೇ ಇದ್ದಂಥ ಅದು ಭಾಳ ಮುಖ್ಯವಾದ ವಿಚಾರ. ಕರ್ನಾಟಕದವರೇ ಈ ಒಂದು ರಾಮ ಮಂದಿರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ನಮ್ಗಳಿಗೂ ಸಹ ಭಾಳ ಬೇಸರದ ಸಂಗತಿ. ನಮಗೂ ಸಹ ಕರ್ನಾಟಕಕ್ಕೆ ಮಸಿ ಬರೆದಿದ್ದಾರೆ. ಅವರು ವಿಶ್ವ ಹಿಂದೂ ಪರಿಷತ್ತಿನ ಮಹಾನ್ ನಾಯಕ, ಜನರಲ್ ಸೆಕ್ರೆಟರಿ ಬೇರೆ ಇದ್ದಾರೆ, ಗೋಪಾಲ್ ನಾಗರ್ಕಟ್ಟೆ ಅಂತೇಳಿ ಅವ್ರನ್ನ 5 ದಿವಸಗಳ ಕಾಲ ಅಲ್ಲಿ ಅವ್ರನ್ನ ವಿಚಾರಣೆ ಮಾಡಿದ್ದಾರೆ. ಏನು ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಬೇಕು. ಇವ್ರಿಗೆ ದೇವರ ಮೇಲೆ ಭಕ್ತಿ ಏನಿಲ್ಲ. ಇವ್ರಿಗೆ ಭಕ್ತಿ ಇರೋದು ಆ ದೇವಸ್ಥಾನದಲ್ಲಿರ್ತಕ್ಕಂಥ ಹುಂಡಿ. ಆ ಹುಂಡಿ ಬಗ್ಗೆ ಇವ್ರಿಗೆ ಭಾಳ ಆಸಕ್ತಿ, ಅದರ ಮೇಲೆ ಕಣ್ಣು, ಅದರ ಮೇಲೆ ಭಕ್ತಿ, ಅದರ ಮೇಲೆ ಪ್ರೀತಿ. ಆ ಹುಂಡಿನ ಕಾಪಾಡೋಕ್ಕಾಗದೇ ಇರೋ ಈ ಚೌಕಿದಾರ ಅಂತ ಹೇಳ್ತಕ್ಕಂಥವ್ರು ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ವಿ. ನಾವೆಲ್ಲ ರಾಜ್ಯದಲ್ಲೂ ಸಹ ಕೇಳ್ತಾ ಇದ್ದಾರೆ, ನಾವು ಸಹ ಕೇಳ್ತಾ ಇದ್ವಿ.